ನಮೋ ಸರ್ಕಾರದ ವಿರುದ್ಧ ಎನ್ಡಿ ಒಕ್ಕೂಟ ಸಮರವನ್ನ ಸಾರಿದೆ. ರಾಜ್ಯದ 10ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಾಗಿ ಎಸ್ಡಿಪಿಐ ಘೋಷಿಸಿತ್ತು. ಆದರೆ ಕಣದಿಂದ ಹಿಂದೆ ಸರಿದಿದೆ. ಈ ಕುರಿತ ಪೊಲಿಟಿಕಲ್ ರಿಪೋರ್ಟ್ ಇಲ್ಲಿದೆ. ಲೋಕಸಭಾ ಚುನಾವಣೆಯಲ್ಲಿ 10 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇವೆ ಅಂತ ಘೋಷಣೆ ಮಾಡಿರುವಂತಹ ಎಸ್ಡಿಪಿಐ ಈವರೆಗೆ ಯಾವುದೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿಲ್ಲ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಮೈತ್ರಿಕೂಟ ದೇಶದಲ್ಲಿ ದಶಕಗಳ ಕಾಲ ಸರ್ಕಾರ ಮಾಡಿದೆ. ಶತಾಯಗತಾಯ ಈ ಬಾರಿ ಗೆದ್ದು ಅಧಿಕಾರಕ್ಕೆ ಬರಲೇಬೇಕು ಅಂತ ಇಂಡಿ ಅಲಯನ್ಸ್ ತೀರ್ಮಾನಿಸಿದೆ. ಎಸ್ಡಿಪಿಐ ವಿಪಕ್ಷಗಳ ಒಕ್ಕೂಟದ ಒಳಗೆ ಇಲ್ಲದೆ ಸ್ವತಂತ್ರವಾಗಿ ಸ್ಪರ್ಧಿಸುವ ಮುನ್ಸೂಚನೆ ಕೊಟ್ಟಿತ್ತು. ಎಲ್ಲ ಜಿಲ್ಲೆಯ ಸ್ಪಿರಿಟನ್ನು ಅವರು ತಂದಿದ್ದಾರೆ. ರಾಜ್ಯದ ಟೇಬಲಲ್ಲಿ ಚರ್ಚೆ ನಡೀತಾ ಇದೆ. ಈಗಾಗಲೇ ರಾಷ್ಟ್ರದ ನಮ್ಮ ಏನದು ರಾಷ್ಟ್ರೀಯ ಸಮಿತಿಗೆ ನಮ್ಮ ಕೆಲವೊಂದು ಬೇಡಿಕೆಯನ್ನು ನಾವು ಕಲ್ತಿದ್ದೇವೆ. ಅದು ಫೈನಲ್ ಆದ ಮೇಲೆ ನಾವು ಅದನ್ನು ಅನೌನ್ಸ್ ಮಾಡಲಿಕ್ಕಿದ್ದೇವೆ. ರಾಜ್ಯದ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಗಿದಿದೆ. ಎಸ್ಡಿಪಿಐ ನಾಮಿನೇಷನ್ ಮಾಡಿಲ್ಲ. ಕರಾವಳಿಯ 3 ಜಿಲ್ಲೆಗಳು, ಮಲೆನಾಡು, ಮೈಸೂರು ಭಾಗದಲ್ಲಿ ಎಸ್ಡಿಪಿಐ ಸ್ಪರ್ಧಾ ಕಣದಿಂದ ಹಿಂದೆ ಸರಿದಿದೆ. ತಟಸ್ಥವಾಗುವ ಮೂಲಕ ಕಾಂಗ್ರೆಸ್ಗೆ ನೇರ ಬೆಂಬಲ ನೀಡುವ ಸಂದೇಶವನ್ನ ರವಾನಿಸಿದೆ. ಪಿಎಫ್ಐ ಕೆಎಫ್ಡಿ ಮೇಲಿನ ಕೇಸ್ ವಾಪಸ್ ತೆಗೆದುಕೊಂಡ ಕಾಂಗ್ರೆಸ್ ಋಣ ತೀರಿಸಲು ಎಸ್ಡಿಪಿಐ ಸ್ಪರ್ಧೆಯಿಂದ ಹಿಂದೆ ಸರಿದಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ. ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಎಸ್ಡಿಪಿಐ ಅವರು ಇವತ್ತು ಅವರ ಋಣವನ್ನು ತೀರಿಸುವಂಥ ಕೆಲಸ ಈ ಒಂದು ಲೋಕಸಭಾ ಚುನಾವಣೆ ಮೂಲಕ ಮಾಡಿದ್ದಾರೆ. ಯಾಕೆಂದರೆ 28 ಕ್ಷೇತ್ರಗಳಲ್ಲಿ ಕೂಡ ಎಲ್ಲಿ ಕೂಡ ತನ್ನ ಅಭ್ಯರ್ಥಿಗಳನ್ನು ಇಳಿಸದೆ ಅವರಿಗೆ ಈ ಹಿಂದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರು ಭಾಳಷ್ಟು PFI ಇರ್ಬೋದು, SDPI ಇರ್ಬೋದು, KFD ಕಾರ್ಯಕರ್ತರ ಆ ಕೇಸನ್ನು ಹಿಂಪಡೆದಕ್ಕಾಗಿ ಅವರು ಋಣ ತೀರುವಂಥ ಕೆಲಸ ಮಾಡ್ತಾರೆ. ಈ ಚುನಾವಣೆ ನೇರವಾಗಿ ದೇಶದ ವಿಚಾರದಲ್ಲಿ ಆಗೋ ಚುನಾವಣೆ. ಈಗಾಗಲೇ ಭಾರತ್ ಮಾತಾ ಕಿ ಜೈ, ಅದೇ ರೀತಿ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಮಣ್ಣು, ನೀರು, ಗಾಳಿಯ ಫಲವನ್ನು ಅನುಭವಿಸಿ ದೇಶದ ವಿರೋಧವಾಗಿ ಪಾಕಿಸ್ತಾನ ಜಿಂದಾಬಾದ್ ಅವರ ವಿರೋಧವಾಗಿರುವ ಈ ಚುನಾವಣೆ. ಎರಡನೇ ಹಂತದ ಚುನಾವಣೆಯಲ್ಲಿ ಎಸ್ಡಿಪಿಐ ಉಮೇದುವಾರಿಕೆ ಸಲ್ಲಿಸುವ ಸಾಧ್ಯತೆ ತೀರಾ ಕಡಿಮೆ. ತಟಸ್ಥವಾಗಿರುತ್ತಾ ನೇರವಾಗಿ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸುತ್ತಾ ಎಂಬ ಬಗ್ಗೆ ಕುತೂಹಲವಿದೆ. ಎಸ್ಡಿಪಿಐ ಸ್ಪರ್ಧೆ ಮಾಡದಿದ್ರೆ ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಲಾಭವಾಗಲಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜಲಕ್ಷಾಮ ಆವರಿಸಿದೆ. ಕಳೆದ 1 ವಾರದಿಂದ ಹನಿ ನೀರು ಕೂಡ ಬಂದಿಲ್ಲ. ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡ್ತಾ ಇದ್ದಂತಹ ಹಮ್ಮಿಗಿ ಬ್ಯಾರೇಜ್ ಸಂಪೂರ್ಣವಾಗಿ ಖಾಲಿಯಾಗಿದ್ದು ಡೆಡ್ ಸ್ಟೋರೇಜ್ ಅನ್ನ ತಲುಪಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿ. ಗದಗ ಬೆಟಗೇರಿ ಅವಳಿ ನಗರಕ್ಕೆ ಪೂರೈಕೆಯಾಗುವ ಹಮ್ಮಿಗಿ ಬ್ಯಾರೇಜ್ ಸಂಪೂರ್ಣ ಖಾಲಿಯಾಗಿದೆ. ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿದ್ರೂ ಸಕಾಲಕ್ಕೆ ನೀರು ಹರಿಸದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರ್ತಾ ಇದೆ. ಹೌದು, ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಿಗಿ ಬ್ಯಾರೇಜ್ ಬರಿದಾಗ್ತಾ ಇದೆ. ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜಲಕ್ಷಾಮ ತಲೆದೂರಿದೆ. ಅವಳಿ ನಗರದ ಜನರು ಹನಿ ನೀರಿಗಾಗಿ ಒದ್ದಾಡ್ತಿದ್ದಾರೆ. ಕಳೆದ 15 ದಿನಗಳಿಂದ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಬಂದಿಲ್ಲ. ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರದ ಗಲ್ಲಿಯಲ್ಲಿ ಜನರು ಪ್ರತಿಭಟನೆ ಮಾಡ್ತಿದ್ದಾರೆ. ನೀರು ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅವಳಿ ನಗರದ 28 ವಾರ್ಡ್ಗಳಿಗೆ 1 ವಾರದಿಂದ ನೀರು ಬಂದಿಲ್ಲ. ಹನಿ ನೀರಿಗಾಗಿ ಜನರು ಅಲೆದಾಡುವಂತ ಸ್ಥಿತಿ ಇದೆ. ಹಮ್ಮಿಗಿ ಬ್ಯಾರೇಜ್ ಸಂಪೂರ್ಣವಾಗಿ ಖಾಲಿಯಾಗುವವರಿಗೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 8 ದಿನಗಳಿಂದ ನೀರಿಲ್ಲ. ಈಗ ನೆಕ್ಸ್ಟ್ ಅಲ್ಲಿನೂ ನೀರು ಖಾಲಿಯಾಗಿದೆ ಅಂದರೆ ಅದನ್ನು ಮೊದಲೇ ತಿಳ್ಕೊಂಡು ತುಂಬಿಸೋ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಭದ್ರಾ ಜಲಾಶಯದಿಂದ ನೀರನ್ನು ತುಂಬಿಸಿ ಇಲ್ಲಿ ಗದಗ ಬೆಟಗೇರಿಗೆ ನೀರು ಸರಬರಾಜು ಮಾಡುವ ಒಂದು ವ್ಯವಸ್ಥೆಯನ್ನು ಪೂರ್ವವಾಗಿಯೇ ವಿಚಾರ ಮಾಡಿದರೆ ಅದು ಸಮಸ್ಯೆ ಆಗ್ತಾ ಇರಲಿಲ್ಲ. ಕಳೆದ 8 ದಿನಗಳಿಂದ ನೀರು ಬಿಟ್ಟಿಲ್ಲ. ಹಾಗೆ ಈಗೂ ಅದನ್ನೆಲ್ಲ ಈಗ ಬಿಡ್ತೀವಿ ಅಂತ ಸುದ್ದಿ ಬಂದಿದೆ. ಆದರೂ ಕೂಡ ಅದು ಕೂಡ ಇನ್ನೂ 1 ವಾರ ಗಂಟಲೆ ಟೈಮ್ ತಗೊಳ್ತದೆ.
ಹಮ್ಮಿಗಿ ಗ್ರಾಮದ ಬಳಿ ಸಿಂಗಟಾಲೂರು ಬ್ಯಾರೇಜ್ನಿಂದ ಅವಳಿ ನಗರ ಸೇರಿ ಗ್ರಾಮೀಣ ಭಾಗಕ್ಕೆ ನೀರು ಸರಬರಾಜು ಆಗುತ್ತದೆ. ಆದರೆ ಬ್ಯಾರೇಜ್ ಡೆಡ್ ಸ್ಟೋರೇಜ್ ಮುಟ್ಟಿದ್ರು ತುಂಗಾ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಿಸಿಕೊಳ್ಳುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರಕ್ಕೆ ಕಳೆದ 1 ವಾರದಿಂದ ಕುಡಿಯುವ ನೀರು ಬಂದಿಲ್ಲ. ಎಲ್ಲ ಕಡೆ ಹೋರಾಟ ಮಾಡ್ಲಿಕ್ಕತ್ತಾರ ಈಗ. ಮತ್ತು ನಾವು ಈಗಿನ ಈ ಜನರ ಸಮಸ್ಯೆ ಯಾರು ಬಗೆಹರಿಸ್ಬೇಕು? ಈಗ ಇಲೆಕ್ಷನ್ ಒಂದು ಬಂತು. ಈಗ ಇಲೆಕ್ಷನ್ದೊಳಗೆ ಓಡಾಡ್ತಾರೆ. ಜನರಿಗೆ ಯಾರೂ ನೋಡ್ತಾ ಇಲ್ಲ. ಬರೀ ಓಟ್ ಬೇಕಂದ್ರೆ ಹೆಂಗೆ ನಡೀತೈತೆ ರೀ? ಅದಕ್ಕೆ ಅಟ್ಲೀಸ್ಟ್ ಇವರು ನಗರ ನಮ್ಮ ಇದ್ರದ್ದು ಯಾರಂದ್ರೆ ಮುನ್ಸಿಪಾಲ್ಟಿ ಮೆಂಬರ್ಸರು ಯಾರು ಆರಿಸಿ ಬಂದಾರಲ್ಲ, ಅವ್ರ ಯಾರು ಒಂದೊಂದು ವಾರ್ಡಿಗೆ ತಮ್ಮ ವಾರ್ಡಿಗೆ ಎಲ್ಲೆಲ್ಲಿ ಕಷ್ಟ ನೀರಿನ ಭಾಳ ಸಮಸ್ಯೆ ಅಂತೂ ಇದೈತಿ. ಅಲ್ಲಿ ಅವರು ನೀರಿನ ವ್ಯವಸ್ಥೆ ಮಾಡಬೇಕು ಜನರಿಗೆ. ಗದಗ ಬೆಟಗೇರಿ ಅವಳಿ ನಗರಕ್ಕೆ ಬ್ಯಾರೇಜ್ ಮೂಲಕ 1 ವಾರದಿಂದ ನೀರು ಸರಬರಾಜು ಆಗಿಲ್ಲ. ಇದರಿಂದ ಭವಿಷ್ಯದಲ್ಲಿ 20 ರಿಂದ 30 ದಿನಕ್ಕೊಮ್ಮೆ ನೀರು ಬಿಡೋ ಆತಂಕ ಜನರದ್ದಾಗಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.